ಕಾಂಗ್ರೆಸ್ ರಾಜ್ಯಾಧ್ಯಕ್ಷನಿಗೆ ಧಿಕ್ಕಾರ. ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನಿಗೆ, ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನಿಗೆ, ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನಿಗೆ ಸಿಂಧೂರ ಆಟಕ್ಕೆ, ಸಿಂಧೂರ ಆಟಕ್ಕೆ. ವಿಮಾನಕ್ಕೆ ಮೆಣಸಿನಕಾಯಿ ನಿಂಬೆಹಣ್ಣು ಕಟ್ಟಿ ದೇಶದ ಪ್ರಧಾನಿ ವಿರುದ್ಧ ವ್ಯಂಗ್ಯ ಮಾಡಿದ್ದ ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಿಗೆ ಮಂಡ್ಯ ಬಿಜೆಪಿಗರು ಅವರದ್ದೇ ಶೈಲಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಹಾಗಾದ್ರೆ ಅದು ಹೇಗೆ ತಿರುಗೇಟು ನೀಡಿದ್ದು ಯಾವ ರೀತಿ ಅಂತೀರಾ? ಈ ಸ್ಟೋರಿ ನೋಡಿ. ಅಟ್ಯಾಕ್ ಆಪರೇಷನ್ ಸಿಂಧೂರಕ್ಕೆ ಹೌದು, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ವು. ಅದರಲ್ಲೂ ಕಾಂಗ್ರೆಸ್ ನಾಯಕರು ಇಂಟೆಲಿಜೆನ್ಸ್ ಫೈಲ್ ಅಂತ ಭದ್ರತೆ ಬಗ್ಗೆ ಕೆಂಡ ಕಾರಿದ್ರು. ಇದರ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋದ ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹಿಂದೆ ಕೇಂದ್ರ ಬಿಜೆಪಿ ನಾಯಕರು ಯುದ್ಧ ವಿಮಾನಗಳಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿದ್ದನ್ನ ವ್ಯಂಗ್ಯ ಮಾಡುವ ರೀತಿ ಆಟಿಕೆ ವಿಮಾನ ಬಳಸಿಕೊಂಡು ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ಕಿಡಿಕಾರಿದ್ರು. ಇದಕ್ಕೆ ಈಗ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಅವರದ್ದೇ ಶೈಲಿಯಲ್ಲಿ ಪ್ರತ್ಯುತ್ತರ ನೀಡಿದ್ದಾರೆ. ಹಿಂದೆ 3-4 ದಿವಸಗಳ ಹಿಂದೆ ಒಬ್ಬ ಜವಾಬ್ದಾರಿತ ಉತ್ತರ ಪ್ರದೇಶದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಒಂದು ಇದೇ ಥರ ಮಕ್ಕಳ ವಿಮಾನ ತಗೊಂಡು ಅದಕ್ಕೆ ನಿಂಬೆಹಣ್ಣು ಹಸಿರುಮೆಣಸಿನಕಾಯಿ ಕಟ್ಬಿಟ್ಟು ಅಣುಕು ಪ್ರದರ್ಶನ ಮಾಡ್ತಾನೆ. ಏನಕ್ಕೆ ಮಾಡ್ತಾನೆ ಅವರು ಅಂತಂದರೆ, ಹಿಂದೆ ನರೇಂದ್ರ ಮೋದಿ ಅವರು ಯುದ್ಧ ವಿಮಾನ ಖರೀದಿ ಮಾಡಿದಾಗ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಿಂಬೆಹಣ್ಣು ಹಸಿರುಮೆಣಸಿನಕಾಯಿ ಇಟ್ಟು ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಮಾಡಿದರು. ಅದನ್ನು ಇವ್ರು ಇಟ್ಕೊಂಡು ಇದು ವಿಮಾನ ಯುದ್ಧ ಮಾಡೋಕ್ಕಲ್ಲ, ಇವ್ರು ಯುದ್ಧ ಮಾಡೋಲ್ಲ, ಮಕ್ಕಳ ಆಡೋಕ್ಕೆ ಸಾಮಾನು ಅಂತೇಳಿ ಅಣುಕು ಪ್ರದರ್ಶನ ಮಾಡ್ತಾರೆ. ಅವ್ರಿಗೆ ನೇರವಾಗಿ ರಾತ್ರಿ 9 ಗಂಟೆ ರಾತ್ರಿಯಲ್ಲಿ ಅವ್ರಿಗೆಲ್ಲ ಉತ್ತರ ಸಿಕ್ಕದೆ ಅಂತ ನಾನು ಭಾವಿಸ್ಕೊತೀನಿ. ಆದರೆ ನಿನ್ನೆ ನಡೆದಂಥ ಘಟನೆ ಇವತ್ತು ನಮಗೆಲ್ಲ ಹಬ್ಬದ ವಾತಾವರಣ, ಸಂಭ್ರಮಾಚರಣೆ ಮಾಡಿದ್ದೀವಿ. ನಮ್ಮ ರೋಮಗಳೆಲ್ಲ ಜುಮ್ ಅಂತ ಇದೆ. ಯಾಕೆಂದರೆ 140 ಕೋಟಿ ಜನ ತುದುಗಾಲಲ್ಲಿ ಕಾಯ್ತಾ ಇದ್ರು, ಯಾವಾಗ ಹೊಡಿತಾರೆ ಅಂತ ಕಾಯ್ತಾ ಇದ್ರು. ನಮ್ಮ 140 ಕೋಟಿ ಜನಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಿದೆ. ನರೇಂದ್ರ ಮೋದಿ ಅವರು ದಕ್ಷವಾಗಿ ನಮ್ಮ ಭಾರತ ದೇಶವನ್ನು ಮುನ್ನಡೆಸ್ತಿದ್ದಾರೆ. ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಒಂದು ದೊಡ್ಡ ನಮಸ್ಕಾರ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಅವರು ಕೂಡ ನಮಸ್ಕಾರ, ನಮ್ಮ ಭಾರತಾಂಬೆಗೂ ನಮಸ್ಕಾರ. ನೋಡಿ, ನಾವು ಭಾರತಾಂಬೆನ ಪೂಜೆ ಮಾಡ್ತೀವಿ, ಕಾಳಿ ಮಾತೆಯನ್ನು ಪೂಜೆ ಮಾಡ್ತೀವಿ, ನಾವು ಕಾಳಿ ಮಾತೆಯನ್ನು ಪೂಜೆ ಮಾಡ್ತೀವಿ, ಚಾಮುಂಡೇಶ್ವರಿನ ಪೂಜೆ ಮಾಡ್ತೀವಿ. ಅದೇನು ಚಾಮುಂಡೇಶ್ವರಿ ಮಹಿಷಾಸುರನ ಹೆಂಗೆ ಮರ್ದನ ಮಾಡಿದ್ಲು, ಅದೇ ಥರ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಚಾಮುಂಡೇಶ್ವರಿ ಅವತಾರದಲ್ಲಿ ನಮ್ಮ ಸೈನಿಕರು ನೆಲಸಮ ಮಾಡಿದ್ದಾರೆ. ನಮಗೆಲ್ಲ ಖುಷಿ ತಂದಿದೆ. ಅಂದು ಉತ್ತರ ಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ವ್ಯಂಗ್ಯಕ್ಕೆ ಇಂದು ಬಿಜೆಪಿಗರು ಪ್ರತ್ಯುತ್ತರ ನೀಡಿದ್ದಾರೆ. ಇಂದು ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರ ಯಶಸ್ವಿಯಾಗ್ತಿದ್ದಂತೆ ಆಟಿಕೆ ವಿಮಾನವನ್ನ ಹಿಡಿದು ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ಇದೇ ವಿಮಾನ ಬಳಸಿ ಈಗ ಪಾಕಿಸ್ತಾನದ 9 ಕಡೆ ದಾಳಿ ನಡೆಸಲಾಗಿದೆ. ಯುದ್ಧ ವಿಮಾನಗಳು ಬರೀ ಪೂಜೆಗೆ ಮಾತ್ರವಲ್ಲ, ಅವಶ್ಯಕತೆ ಬಿದ್ದಾಗ ಈ ರೀತಿ ಅದರ ಬಳಕೆ ಆಗಲಿದೆ ಎಂದು ತೋರಿಸಿದ್ದಾರೆ. ಈ ವೇಳೆ ಆಟಿಕೆ ವಿಮಾನಕ್ಕೆ ಮುತ್ತಿಟ್ಟು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸದ್ಯ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆಗೆ ಹೆಸರುವಾಸಿಯಾಗ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರತಿಭಟನೆಗಳನ್ನು ಕಂಡ ಜನರು ವಿಭಿನ್ನ ವಿನೂತನ ಪ್ರತಿಭಟನೆಗಳ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ.